ಉದ್ಘಾಟನೆ ಮಾಡಿದಂತಹ ನಮ್ಮೆಲ್ಲರ ನಾಯಕರು, ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ಅಧ್ಯಕ್ಷರು ಆದಂತಹ ಅಲೈ ಬಾಲಾಜಿ ಶಾಸ್ತ್ರಿಗಳವರೇ, ನಮ್ಮ ಜಿಲ್ಲಾ ರಾಜ್ಯಪಾಲರ ಕ್ಯಾಬಿನೆಟ್ ಅನ್ನ ಪರಾಂಗಣ ಇನ್ಸ್ಟಾಲೇಷನ್ ಮಾಡಲು ಬಂದಿರತಕ್ಕಂಥ ಆದಂತಹ ಫಾಸ್ಟ್ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಆದಂತಹ ಅಲೈ ವಿ ಮೋಹನ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಗೆಸ್ಟಾಪಾನರಾಗಿ ಒಂದು ಕಾರ್ಯಕ್ರಮ ಮುಖ್ಯಸ್ಥರಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರೇ, ಚೇರ್ಮನ್ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಮಂಡ್ಯ ಮೇಡಮ್ ಅವರೇ, ನಮ್ಮ ಜಿಲ್ಲೆಯ ಪ್ರಮೋಟರ್ ಆದಂತಹ ಹಾಗೂ ಈ ಒಂದು ಜಿಲ್ಲೆಯ ಒಂದು ಅತ್ಯುತ್ತಮ ಏಜ್ಗೆ ಸದಾ ಮಾರ್ಗದರ್ಶನ ನೀಡಿರತಕ್ಕಂಥ ನನ್ನ ನಾಯಕರಾದಂತಹ ಆತ್ಮೀಯರಾದಂತಹ ಅಲೈ ಡಾಕ್ಟರ್ ನಾರಾಯಣ್ ಬಿ ಬೇರಿ ಅವರು, ಇಂಟರ್ನ್ಯಾಷನಲ್ ಸೆಕ್ರೆಟರಿ ಅವರು ಅಣ್ಣನವರೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆಹ್ವಾನದ ಮೇರೆಗೆ ಸ್ಪೆಷಲ್ ಇನ್ವೈಟೀಸ್ ಆಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ನಿರ್ದೇಶಕರಾದಂತಹ ಅಲೈ ಶ್ರೀಧರ್ ಶನಿವಾರ ಅವರೇ, ಹಾಗೂ ಸೌತ್ ಪರ್ಟಿಕಲ್ ಕೌನ್ಸಿಲ್ ನ ಚೇರ್ಮನ್ ಆದಂತಹ ಹಾಗೂ ಆತ್ಮೀಯ ಫ್ರೆಂಡ್ ಆದಂತಹ ನಾಯಕರಾದಂತಹ ಅಲೈ ಮೋರ ಅಂಜಯ್ಯ ಅವರೇ, ಹಾಗೂ ಕಳೆದ 15 ವರ್ಷಗಳಿಂದ ಸಹ ನಮ್ಮ ಜೊತೆ ನಿರಂತರ ಸಂಪರ್ಕದಲ್ಲಿ ಇಟ್ಕೊಂಡು ಮಾರ್ಗದರ್ಶನ ಮಾಡತಕ್ಕಂಥ IFIW ಹಾಗೂ PDG ಆದಂತಹ ಅಲೈ ಶ್ರೀ ಕೆ ಮುನಿಯಪ್ಪ ಅವರೇ, ನಮ್ಮ ಜಿಲ್ಲೆಯ ಪ್ರೌಢ ಹೆಮ್ಮೆಯ ಮಾಜಿ ರಾಜ್ಯಪಾಲರುಗಳಾದಂತಹ ಅಲೈ ಎಚ್ ಮಾದೇಗೌಡರು, ಇಮಿಡಿಯೇಟ್ ಫಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಅವರು ಹಾಗೂ ಜಾಯಿಂಟ್ ಸೆಕ್ರೆಟರಿ SMC ಆದಂತಹ ಅಲೈ ಎಚ್ ಮಾದೇಗೌಡರೆ, ಹಾಗೂ ಈ ಒಂದು ಜಿಲ್ಲೆಯ ಚಾರ್ಟರ್ ಗವರ್ನರ್ ಆದಂತಹ ಹಾಗೂ ಇದೀಗ SMC ಫಸ್ಟ್ ವೈಸ್ ಚೇರ್ಮನ್ ಆಗಿರ್ತಕ್ಕಂಥ ಸದಾ ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ಅಲೈ KK ಮಂತ್ರವರೇ, ನನ್ನ ಜೊತೆಗೆ ಸದಾ ಬೆಂಬಲವಾಗಿ ನಿಂತ್ಕೊಂಡು ಜಿಲ್ಲೆಯ ಕಾರ್ಯಕ್ರಮಗಳನ್ನ ನೆರವೇರಿಸತಕ್ಕಂಥ ನಮ್ಮ ಫ್ಯೂಚರ್ ಲೀಡರ್ಗಳಾದಂತಹ ಫಸ್ಟ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಅಂತ ಅಲೈ ಕೆ ಚಂದ್ರಶೇಖರ್ ಅವರೇ, ಸೆಕೆಂಡ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಆದಂತಹ ಅಲೈ MN ಶಿವಣ್ಣ ಅವರೇ, ಹಾಗೂ ನನ್ನ ಎಲ್ಲ ಜಿಲ್ಲೆಯ ಕ್ಯಾಬಿನೆಟ್ ಪದಾಧಿಕಾರಿಗಳೇ, ಆರ್ಸಿಗಳೇ, ಜೆಡ್ಸಿಗಳೇ, ಎಲ್ಲ DCಗಳೇ, ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಬಂದಿರತಕ್ಕಂಥ ಅಲ್ಲಿನ ಗವರ್ನರ್ ಆದಂತಹ ಅಲೈ ರುದ್ರೇಶ್ ಟೀಮ್ ಎಲ್ಲ ತಂಡದ ಸ್ನೇಹಿತರೆ, ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾ ಚೇರ್ಮನ್ಗಳವರೇ, ಹಾಗೂ ನಮ್ಮ ವಿವಿಧ ಕ್ಲಬ್ಗಳಿಂದ ಬಂದಿರತಕ್ಕಂಥ ಎಲ್ಲ PhDಗಳೇ, ಸದಸ್ಯರುಗಳೇ, ವಿವಿಧ ಪದಾಧಿಕಾರಿಗಳೇ, ಹಾಗೂ ನನ್ನ ಕುಟುಂಬಸ್ಥರೇ, ಹಾಗೂ ಎಲ್ಲ ಬಂಧುಗಳೇ, ಬಹುಶಃ ಅಲಯನ್ಸ್ ಸಂಸ್ಥೆಯ ಉದ್ದೇಶನೇ ಸ್ನೇಹ ಸೇವೆ. ಈ ಒಂದು ಉನ್ನತ ಎರಡು ಪದಗಳು ನಮ್ಮನ್ನ ಎಲ್ಲೋ ಉನ್ನತ ಮಟ್ಟಕ್ಕೆ ಕರೆದೊಯ್ತವೆ ಅಂತ ನಾನಾದರೂ ಭಾವಿಸ್ತೇನೆ. ಕಾರಣ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಸಹ ಸ್ನೇಹ ಮಾಡಿಕ್ಕಾಗಿ ಈ ಒಂದು ಸೇವೆಯ ಮುಖಾಂತರ ಪರಿಚಯ ಆದಂತವರು ಇವತ್ತು ನಮ್ಮ ಮಂಡ್ಯಕ್ಕೆ ದೇಶದ ವಿವಿಧೆಯಿಂದ ಬಂದಿದ್ದಾರೆ. ನೀವುಗಳು ಸಹ ಈ ಒಂದು ಸಂಘಟನೆಯಲ್ಲಿ ಭಾಗಿಯಾದ ಕಾರಣ ಇವತ್ತು ನಮ್ಮ ಜೊತೆಯಲ್ಲಿದ್ದೀರಿ. ನಾನು ಹಲವಾರು ಇಲ್ಲಿ ಕ್ಲಬ್ಗಳಲ್ಲಿ ಅಧ್ಯಕ್ಷನಾಗಿದ್ದೇನೆ, ಈಗ ಪದಾಧಿಕಾರಿಯಾಗಿದ್ದೇನೆ, 2 ವರ್ಷ ವೈಸ್ ಗವರ್ನರ್ ಆಗಿದ್ದೇನೆ, ಇದೀಗ ರಾಜ್ಯಪಾಲ ಹುದ್ದೆಗೆ ಬಂದಿದ್ದೇನೆ. ನಾವು ವಿವಿಧ ಹಂತಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ, ಆಡಳಿತಾತ್ಮಕ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ. ನಮ್ಗೆ ಮೇನ್ ಗೊತ್ತಾಗಿರ್ತಕ್ಕಂಥದ್ದು ಅಗತ್ಯವುಳ್ಳ ಜನರಿಗೆ ನೆರವಾಗ್ತಕ್ಕಂಥ ಉದ್ದೇಶವನ್ನ ನಾವು ಹೊಂದಿರ್ತಕ್ಕಂಥದ್ದು. ಈ ಒಂದು ಉದ್ದೇಶವೇ ಇವತ್ತು ಸಮಾಜದ ವಿವಿಧ ಸ್ತರದಲ್ಲಿ ಸಾಮಾಜಿಕ, ಆರ್ಥಿಕ, ಆರೋಗ್ಯ, ಶೈಕ್ಷಣಿಕ, ಸಾಂಸ್ಕೃತಿಕ ವಿವಿಧ ಸಂಘಟನೆಯಲ್ಲಿ ಅಗತ್ಯವುಳ್ಳವರಿಗೆ ನಾವೆಲ್ಲರೂ ಸಹ ನೆರವಾಗ್ತಾ ಬರ್ತಾ ಇದ್ದೀವಿ. ಹೀಗಾಗಿ ನಮ್ಮ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯು ಸಹ 4 ಪ್ರಮುಖ ಉದ್ದೇಶಗಳನ್ನ ಹೊಂದಿದೆ. ಒಂದು, ಅನಾಥಾಶ್ರಮಗಳನ್ನ ಬಲಪಡಿಸತಕ್ಕಂಥದ್ದು, ಅಲ್ಲಿ ನೆರವೇರಿರ್ತಕ್ಕಂಥದ್ದು, ವೃದ್ಧಾಶ್ರಮಗಳಿಗೆ ನೆರವೇರಿರ್ತಕ್ಕಂಥದ್ದು, ಮತ್ತೆ ಕ್ಯಾನ್ಸರ್ ಅವೇರ್ನೆಸ್. ಕ್ಯಾನ್ಸರ್ ಇವತ್ತು ವಿಭಾಗಕಾರವಾಗಿ ಸಾವಿನ ಪ್ರಮಾಣ ಹೆಚ್ಚುತ್ತಾ ಇದೆ, ಅದಕ್ಕೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕು ಅಂತೇಳಿ ಅದರ ಬಗ್ಗೆ ಜಾಗೃತಿಯನ್ನ ಮೂಡಿಸತಕ್ಕಂಥದ್ದು. 4ನೇದು ಯೂತ್, ಯುವ ನಾಯಕರನ್ನ ಬೆಳೆಸತಕ್ಕಂಥದ್ದು. ನಮ್ಮ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಗುರಿನೂ ಅದನ್ನೇ, ಯೂತ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ಬೇಕು. ಈ ನಿಟ್ಟಿನಲ್ಲಿ ನಾವು ನಮ್ಮ ಜಿಲ್ಲೆಯ ಕಾರ್ಯಕ್ರಮಗಳನ್ನ ಯಾವ ರೀತಿ ಅನುಷ್ಠಾನ ಮಾಡಬೇಕು ಅಂತ ಹೇಳಿ ನನ್ನ ಲೋಗೋವನ್ನು ಸಹ ಒಂದು ಪ್ರಿಪೇರ್ ಮಾಡಿದ್ದೀವಿ. ಅದರಲ್ಲಿ
ಮಧ್ಯ ಏನು ಇಂಡಿಯಾ ವರ್ಲ್ಡ್ ಇದೆ, ವರ್ಲ್ಡ್ ಅಲ್ಲಿ ಇಂಡಿಯಾ ಮ್ಯಾಪ್ ಇದೆ, ಇಂಡಿಯಾ ಮ್ಯಾಪ್ ಅಲ್ಲಿ ಕರ್ನಾಟಕ ರಾಜ್ಯ ಇದೆ, ಕರ್ನಾಟಕ ರಾಜ್ಯದಲ್ಲಿ ಮಂಡ್ಯ ಇದೆ. ಅಂದ್ರೆ ಇಡೀ ಮಂಡ್ಯದಿಂದ ಇಡೀ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಸಾಗಬೇಕು ಈ ಜಿಲ್ಲೆ ಅನ್ನೋದು ನಮ್ಮ ಒಂದು ಕಲ್ಪನೆ. ಆ ಒಂದು ಕಲ್ಪನೆ ಅದನ್ನು ಮಾಡ್ತೀವಿ. ನೆಕ್ಸ್ಟ್ 6 ಪ್ರಮುಖ ಉದ್ದೇಶಗಳನ್ನ ಇದರಲ್ಲಿ ನಾನು ತೋರಿಸಿದ್ದೀನಿ. ಏನಪ್ಪಾ ಅಂತಂದ್ರೆ, ಒಂದು ಆಹಾರ ವಿತರಣೆ ಮಾಡ್ತಕ್ಕಂಥದ್ದು. ಇವತ್ತು ಎಷ್ಟೋ ಜನ ಆಹಾರ ಇದ್ರೆ ಸಾವಿನ ಪ್ರಮಾಣ ಹೆಚ್ಚಾಗಿದೆ, ಎಷ್ಟೋ ಜನಕ್ಕೆ ಒಂದು ಊಟಕ್ಕೂ ಸಹ ಕೊರತೆ ಆಗ್ತಾ ಇದೆ. ಹಾಗಾಗಿ ಅಗತ್ಯವುಳ್ಳ ಜನರಿಗೆ ಆಹಾರವನ್ನು ವಿತರಣೆ ಮಾಡಬೇಕು ನಾವೆಲ್ಲಾ ಕ್ಲಬ್ಗಳು ಅಂತೇಳಿ ಮನವಿ ಸಹ ಮಾಡಿದ್ದೀನಿ. ಆ ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ. ಎರಡನೇದು ಬ್ಲಡ್ ಡೊನೇಷನ್ ಕ್ಯಾಂಪ್, ರಕ್ತದಾನವನ್ನು ಮಾಡ್ತಕ್ಕಂಥದ್ದು, ಆ ಶಿಬಿರಗಳನ್ನ ಆಯೋಜನೆ ಮಾಡ್ತಕ್ಕಂಥದ್ದು. ಇವತ್ತು ಹಣ ಬೇಕಾದ್ರೆ ಎಷ್ಟು ಜನ ಬೇಕಾದ್ರೂ ಕೊಡ್ತಾರೆ, ಆದರೆ ರಕ್ತ ಕೊಡೋದಿಲ್ಲ. ಆ ರಕ್ತವನ್ನ ಅದರ ಬಗ್ಗೆ ಜಾಗೃತಿಯನ್ನ ಮೂಡಿಸಿ ರಕ್ತದಾನ ಶಿಬಿರವನ್ನು ಆಯೋಜಿಸಿ ಎಲ್ಲರಿಗೆ ನೆರವಾಗ್ತಕ್ಕಂಥ ಜೀವ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ. 3 ಎಜುಕೇಶನ್, ಶೈಕ್ಷಣಿಕವಾಗಿ ಇವತ್ತು ಎಷ್ಟೋ ಜನ ಬಹಳ ಜೀವನಕ್ಕೆ ಕೊರತೆಯಾಗಿರ್ತಕ್ಕಂಥದ್ದು ಅತ್ಯುನ್ನತ ಹುದ್ದೆಗಳನ್ನು ತಲುಪಿದ್ದಾರೆ. ಅದಕ್ಕೆ ಕಾರಣ ಅವರ ಒಂದು ಹಠ ಛಲ, ಖಾಲಿ ಜೇಬು ಹೊಟ್ಟೆ ಹಸಿವು 100 ಪಾಠಗಳನ್ನ ಕಲಿಸಿದ ಜೀವನದಲ್ಲಿ. ಹಾಗಾಗಿ ಈ ಒಂದು ಶೈಕ್ಷಣಿಕ ನೆರವನ್ನ ನೀಡಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಮಾಡಿದ್ದೀವಿ. ಮತ್ತೆ ಕ್ಯಾನ್ಸರ್ ಅವೇರ್ನೆಸ್ ಕಾರ್ಯಕ್ರಮವನ್ನು ಹೆಚ್ಚು ಮಾಡತಕ್ಕಂಥದ್ದು, ಮತ್ತೆ ಪರಿಸರ ಜಾಗೃತಿಯನ್ನು ಮಾಡ್ತಕ್ಕಂಥದ್ದು. ಮತ್ತು ಈಗ ನಮ್ಮ ಡಿ ಸಿ ಅವರು ಪರಿಸರ ಡಿ ಸಿ ಎಂ ಪುರುಷೋತ್ತಮ ಅವರು ಸಹ ಒಂದು ಗಿಡಗಳ ವಿತರಣೆ ಮಾಡಬೇಕು ಅಂತೇಳಿ ತಂದಿದ್ದಾರೆ ಗಣ್ಯರಿಗೆ. ಮತ್ತೆ ಇನ್ನೊಂದು ಆರೋಗ್ಯ ಶಿಬಿರಗಳನ್ನ ಆಯೋಜನೆ ಮಾಡತಕ್ಕಂಥದ್ದು. ಮತ್ತೆ ನೋಟಬೇಕು ಮಾದಕ ತಂಬಾಕು ವಸ್ತುಗಳನ್ನು ನಿಷೇಧ ಮಾಡತಕ್ಕಂಥ ಯಾರುಗಳ ತಂದಿದ್ದೀವಿ. ಈ 6 ಕಾರ್ಯಕ್ರಮಗಳ ಮುಖಾಂತರ ನಾವು ಈ ಒಂದು ಜಿಲ್ಲೆಯಲ್ಲಿ ಈ ವರ್ಷ ಅತ್ಯುತ್ತಮ ಸೇವಾ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಎರಡನೇದಾಗಿ ತಂಡದ ನಾಯಕತ್ವವನ್ನು ಬೆಳೆಸ್ತಕ್ಕಂಥದ್ದು. ಹೇಗೆ ಬೆಳೆಸೋದು? ಈಗ ಹಲವಾರು ರೀತಿಯಲ್ಲಿ ಹಿಂದೆಲ್ಲ ಮಾಡ್ಕೊಂಡಿದ್ದಾರೆ. ಮೊದಲಿಗೆ ನಾವು PhD ಟ್ರೈನಿಂಗ್ ಕೊಟ್ಟಿದ್ದೀವಿ, ಹೇಗೆಲ್ಲ ಮುನ್ನಡೆಸಬೇಕು ಅಂತ ಹೇಳಿ. ಈ ಸರಿ ಹೊಸದಾಗಿ ನಾವು ಡಿಸ್ಟ್ರಿಕ್ಟ್ ಗವರ್ನರ್ ಮೀಟ್ ಕ್ಲಬ್ ಪ್ರೆಸಿಡೆಂಟ್ಸ್ ಅಂತ ಹೇಳಿ ಒಂದು 4 ಸಭೆಗಳನ್ನ ಆಯೋಜನೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಸುಮಾರು ಎಲ್ಲ ಭಾಗಶಃ ಅಧ್ಯಕ್ಷರು ಬಂದು ಎಲ್ಲ ತಮ್ಮ ಅಗತ್ಯ ಸಹಕಾರ ಸೂಚನೆಗಳನ್ನು ನೀಡಿದ್ದಾರೆ, ನಮ್ಮ ಸಲಹೆಗಳನ್ನು ಸ್ವೀಕಾರ ಮಾಡಿದ್ದಾರೆ. ಆ ಮುಖಾಂತರ ಕ್ಲಬ್ ಅನ್ನು ಸ್ಟ್ರೇಫನ್ ಮಾಡತಕ್ಕಂಥದ್ದು. ಎರಡನೇದು ಕ್ಲಬ್ ಡಿಸ್ಟ್ರಿಕ್ಟ್ ಗವರ್ನರ್ ಮೀಟ್ RCs ಜೆರ್ಸಿಸ್. ನಮ್ಮ ರಿಯಲ್ ರೇಟ್ಗಳೇ ನಮ್ಗೆ RC ಜೆರ್ಸಿ ಮತ್ತು PhDಗಳು. ಹಾಗಾಗಿ RC ಜೆರ್ಸಿಗಳಿಗೆ ಅವರ ಕಾರ್ಯಭಾರವನ್ನ ಅವ್ರಿಗೆ ಹೇಳುವ ಮುಖಾಂತರ ಅವರಿಗೆ ಹೆಚ್ಚು ಜವಾಬ್ದಾರಿಯನ್ನು ಕೊಟ್ಟು ಕ್ಲಬ್ ಇನ್ನಷ್ಟು ಬಲಪಡಿಸೋದು. ಈ ಸರಿ 486 ಇದೆ ಕ್ಲಬ್ ಸಂಖ್ಯೆ. ಈ ವರ್ಷ ಈಗಾಗಲೇ 24 ಜನ ಒಂದು ಹೊಸ ಕ್ಲಬ್ ಆಗಿದೆ. ಈಗ 6 ಕ್ಲಬ್ ಇನ್ಸ್ಟಾಲೇಷನ್ ಆಗಿದ್ದು, ಇನ್ಸ್ಟಾಲೇಷನ್ ನಲ್ಲಿ 54 ಜನ ನ್ಯೂ ಮೆಂಬರ್ಸ್, 54 ನ್ಯೂ ಮೆಂಬರ್ಸ್ ಅವರು ಈಗ ಜಾಯಿನ್ ಆಗಿದ್ದಾರೆ ನಮ್ಮ ಅಸೋಸಿಯೇಷನ್ಗೆ. ಹಾಗಾಗಿ ಇದನ್ನ 1000 ಪೀಪಲ್ಗೆ ಹೆಚ್ಚಿಸಬೇಕು ನಮ್ಮ ಕ್ಲಬ್ಗಳಲ್ಲಿ ಕೊಂಡ್ಕೊಂಡಿದ್ದೇವೆ. ಮತ್ತೆ LMFಗಳ ಸಂಖ್ಯೆಯನ್ನ 100 ಸಂಖ್ಯೆಯನ್ನ ಮಾಡಬೇಕು ಈ ಸರಿ ಅಂತ ಹೇಳಿದ್ವಿ. ಈಗಾಗಲೇ 100 ಇದೆ, ನಿಯರ್ 100 ಇದೆ, 200 ರೀಚ್ ಆಗಬೇಕು ಈ ವರ್ಷ ಅಂತ ಮಾಡ್ಕೊಂಡಿದ್ದೀವಿ. PSLF ಅಗಗಳನ್ನ ಸಂಖ್ಯೆಯನ್ನ ಹೆಚ್ಚಿಸಬೇಕು ಅಂತ ಸಹ ಮಾಡ್ಕೊಂಡಿದ್ದೀವಿ. ಒಟ್ಟು ನ್ಯೂ 10 ಕ್ಲಬ್ಗಳನ್ನು, 10 ಹೊಸ ಕ್ಲಬ್ಗಳನ್ನ ಹೆಚ್ಚಳ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹೀಗೆ 10 ಹಲವು ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡ್ಕೊಂಡಿದ್ದು ಈ ವರ್ಷ